ಮದುವೆ ಅಂದರೆ ಬರೀ ಕೊಡೋದು ತಗೊಳ್ಳೋದು ಅಂತನಾ? ಅಂದರೆ ಬರೀ ಬಿಸ್ನೆಸ್ ಮದುವೆ ಅಂದರೆ? ವಾಟ್ ಇಟ್ ಈಸ್ ಆ್ಯಕ್ಚುಲಿ? ಅಥವಾ ಬರೀ ಬೇರೆಯವರು ಮದುವೆ ಆಗಿಲ್ವಾ ಅಂತ ಕೇಳ್ತಾರೆ ಜನಗಳು ಅಂತ ಮದುವೆ ಆಗಬೇಕಾ? ಅಥವಾ ಮದುವೆ ಆಗಿದ್ದೀರಾ ಆಲ್ರೆಡಿ? ಅಥವಾ ಮದುವೆಗೂ ಒಂದು ತುಂಬ ಆಳವಾದ ಅರ್ಥ ಇದೆಯಾ? ಸೊ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಸ್ಕಿಪ್ ಮಾಡ್ದಲೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೈಫ್ ಪಾರ್ಟ್ನರ್ ಅಂತಾರೆ. ಸೊ ಪಾರ್ಟ್ನರ್ ಅನ್ನೋ ವರ್ಡ್ ಹೇಳ್ತಿದೆ ಲೈಫ್ ಪಾರ್ಟ್ನರ್ ಮೀನಿಂಗ್ ಅಂದರೆ ಜೊತೆಗಾರರು, ಲೈಫ್ ಲಾಂಗ್ ಜೊತೆಲಿ ಇರುವಂಥವ್ರು ಅಂತ. ಹೌದು ತಾನೆ? ಆ್ಯಂಡ್ ನಾವು ಥಿಂಕ್ ಮಾಡಬೇಕಾಗುತ್ತೆ, ಯಾರೋ ಸ್ಟ್ರೇಂಜರ್ನ ಒಂದ್ಸಲ ಮಾತಾಡಿಸಿ ಒಂದ್ಸಲ ನೋಡ್ಬಿಟ್ಟು ಅವ್ರ ಜೊತೆ ಲೈಫ್ ಲಾಂಗ್ ಇರೋ ಡಿಸಿಷನ್ ಮಾಡ್ತೀವಲ್ಲ, ಹೇಗೆ ಇರ್ತೀವಲ್ಲ ಹೇಗೆ? ಅಥವಾ ಕೆಲವೊಂದ್ಸಲ ಮಧ್ಯದಲ್ಲಿ ಸಂಬಂಧ ಮುರಿದೋಗುತ್ತಲ್ಲ ಹೇಗೆ? ಹೌದಲ್ವ? ಎಷ್ಟೋ ಒಂದು ಹೇಗೆ ಅನ್ನೋದೇ ಅರ್ಥ ಆಗೋದಿಲ್ಲ ಇದೆಲ್ಲ. ಕರೆಕ್ಟಾ? ಅವ್ರು ಯಾರೋ ಎಲ್ಲೋ ಬೆಳೆದಿರ್ತಾರೆ, ನಾವ್ಯಾರೋ. ಸೊ ಹೌ ಡು ವಿ ಡಿಸೈಡ್ ಓಕೆ ಅಂತ? ಕರೆಕ್ಟ್. ಸೊ ಈಗೆಲ್ಲ ತುಂಬ ಕಡೆ ನಡೀತಿರೋದು ಹಾಗೇನೆಲ್ಲ. ಒಂದು ಮೀಟಲ್ಲಿ ನೋಡಿ ಮನೇಲೆಲ್ಲ ಒಪ್ಪಿ ಓಕೆ ಡನ್ ಮದುವೆ ಆಗೋದು. ಏನು ನೋಡ್ತಾರೆ? ಔಟ್ಲುಕ್, ಪ್ರಾಪರ್ಟಿ, ಜಾಬ್, ಇಷ್ಟೇ ಸಾಕಾ ಲೈಫ್ ಲೀಡ್ ಮಾಡೋದಕ್ಕೆ? ಅವ್ರ ಗುಣ ಹೇಗಿದೆ ಯಾರಿಗೂ ಗೊತ್ತಿಲ್ಲ. ಮಧ್ಯದಲ್ಲಿ ಪ್ರಾಬ್ಲಮ್ ಆದರೆ, ಮದುವೆ ಮುರಿದೋದ್ರೆ, ಸಂಸಾರ ಮುರಿದೋದ್ರೆ ಯಾರು ಯೋಚನೆ ಮಾಡೋದಿಲ್ಲ ಅಲ್ವಾ? ಅರ್ಥ ಮಾಡ್ಕೋತಾರೆ ಬಿಡು, ಲೈಫ್ ಲಾಂಗ್ ಟೈಮ್ ಇದೆ ಅಂತಾರೆ. ಅರ್ಥ ಮಾಡ್ಕೊಳ್ಳೋದಾದ್ರೆ ಯಾಕೆ ಮಧ್ಯದಲ್ಲಿ ಮುರಿದೋಗ್ತಿದ್ದಾವೆ ಮದುವೆಗಳು? ಸೊ ಒಂದು ಪಾರ್ಟ್ನರಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಇರಬೇಕು. ಅವ್ರನ್ನ ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರಬೇಕು, ಟೈಮ್ ಕೂಡ ತಗೋಬೇಕು. ಸಿ ಯಾರಾದರೂ ಒಬ್ಬರು ಈಗ ಪ್ರೀತಿಸಿ ಮದುವೆ ಆಗ್ತೀವಿ ಅಂತ ಅನ್ನೋರಿದ್ರೆ, ಸೊ ಏನಾಗುತ್ತೆ, ನಮ್ಮದೇ ಒಂದು ಫೀಲಿಂಗಲ್ಲಿ, ನಮ್ಮದೇ ಒಂದು ಇಮ್ಯಾಜಿನೇಷನಲ್ಲಿ ಇರ್ತೀವಿ. ಸೊ ಅವ್ರು ಹೇಗೆ ಅಂತ ನಾವು ಸ್ವಲ್ಪ ಈ ಒಂದು ಫೀಲಿಂಗ್ನ ಸೈಡಿಗಿಟ್ಟು ನೋಡಬೇಕಾಗತ್ತೆ. ಯಾಕಂದರೆ ಕೆಲವೊಂದ್ಸಲ ಚೇಂಜ್ ಆಗಿಬಿಟ್ಲು ಸೊ ಈ ಥರ ಅಂತೀರ. ಸೊ ಯಾಕೆ? ಅದು ನಿಮ್ಮದೇ ಆದ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಷ್ಟೇ, ಅವ್ರು ಈ ಥರ ಆ ಥರ ಅಂತ. ಬಟ್ ನೀವು ಅವ್ರು ಹೇಗೆ ಅನ್ನೋದನ್ನ ಅವ್ರ ಜೊತೆ ಇದ್ದು ಕೂಡ ಕರೆಕ್ಟಾಗಿ ನೋಡಿರಲ್ಲ. ಸೊ ಒಬ್ಬರನ್ನ ಫ್ರೆಂಡ್ ಆಗಿ ಮಾಡ್ಕೊಂಡಾಗ ಮಾತ್ರ ಅವ್ರು ಹೇಗೆ ಅಂತ ನಮಗೆ ಅರ್ಥ ಆಗುತ್ತೆ. ಒಂದು ಮೀಟಿಂಗಲ್ಲಿ ನೋಡಿ ಮನೇಲಿ ಹೇಳಿದ್ರು ಅಂತ ಮದುವೆ ಆಗೋದಕ್ಕಿಂತ ಒಂದು ಫ್ರೆಂಡ್ಶಿಪ್ಪಲ್ಲಿದ್ದು ಫ್ರೆಂಡ್ ಆಗಿರೋರನ್ನ ಅರ್ಥ ಮಾಡಿಕೊಂಡು ಫ್ಯೂ ಮಂತ್ಸ್ ಫ್ಯೂ ಇಯರ್ಸ್ ಟೈಮ್ ತಗೊಂಡು ಮದುವೆ ಆಗೋದ್ರಿಂದ ಹಲವಾರು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ. ಕರೆಕ್ಟ್ ತಾನೆ? ಓಕೆ, ಹಾಗಿದ್ರೆ ಓಕೆ ಫ್ರೆಂಡ್ಸ್ ಆಗಿದ್ವಿ, ಓಕೆ. ಬಟ್ ಎಕ್ಸಾಕ್ಟ್ಲಿ ಹೇಗೆ ಓಕೆ ಹೀ ಈಸ್ ದ ಒನ್ ಆರ್ ಶಿ ಈಸ್ ದ ಒನ್ ಅನ್ಸುತ್ತೆ ಅಂತ ಅಂದರೆ, ಸಿ ನಿಮ್ಮ ಲೈಫಲ್ಲಿ ಯಾರಿಲ್ಲ ಅಂದರೂ ಏನಿಲ್ಲ ಅಂದರೂ ಇವ್ರ ಜೊತೆ ಇರ್ತೀನಿ ಅನ್ನೋದು ನಿಮಗೆ ಅನ್ನಿಸ್ಬೇಕು. ಆ ನಂಬಿಕೆ ನಿಮ್ಮಲ್ಲಿ ಬರಬೇಕು ಅವ್ರ ಬಗ್ಗೆ. ಅದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ. ಸೊ ಆವಾಗ ಮಾತ್ರ ಅವರು ನಿಮ್ಮ ಜೊತೆ, ನೀವು ಅವ್ರ ಜೊತೆ ಲೈಫ್ ಲಾಂಗ್ ಖುಷಿಯಾಗಿರೋದಕ್ಕೆ ಸಾಧ್ಯ. ಗೊತ್ತಾಗ್ತಿದೆಯಾ? ನಿಮಗೆ ಲಾಸ್ಟ್ ಡೇ ಆನ್ ದ ಅರ್ತ್ ಇವತ್ತು ನಿಂದು ಅಂತ ಹೇಳ್ದಾಗ್ಲೂ, ಯಾವುದೇ ಯಮರಾಜ ಬಂದು ಹೇಳಿದ್ರು ಕೂಡ ಆ ಲಾಸ್ಟ್ ಡೇನ ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತಾ? ಆವಾಗ ಮಾತ್ರ ಅವ್ರನ್ನ ನಿಮ್ಮ ಲೈಫಿಗೆ ಕರ್ಕೊಳ್ಳಿ. ಅವ್ರ ಜೊತೆ ನೀವು ಲೈಫ್ ಲಾಂಗ್ ಜೀವನ ಮಾಡೋದಕ್ಕೆ ರೆಡಿಯಾಗಿ. ಆ್ಯಂಡ್ ಇದು ಟೂ ವೇ ಇರಬೇಕು. ನಿಮ್ಮ ಪಾರ್ಟ್ನರಿಂದ ಕೂಡ ಅದೇ ಒಂದು ಫೀಲಿಂಗ್ಸ್ ಬರಬೇಕು, ನಿಮಗೂ ಕೂಡ ಅವ್ರು ಕೊಡಬೇಕು. ಆ್ಯಂಡ್ ಅವರು ಕೂಡ ಇದೇ ಆನ್ಸರ್ ಹೇಳಬೇಕು. ಓಕೆನಾ? ಅಟ್ ಎನಿ ಕಾಸ್ಟ್ ಆದವ್ರು ಸಿಕ್ಕರೆ ಸೊ ಯು ಶುಡ್ ಮ್ಯಾರಿ ದೆಮ್. ಗೊತ್ತಾಗ್ತಿದೆಯಾ? ಆ್ಯಂಡ್ ಇದು ಜಸ್ಟ್ ಒಂದು 2 years 3 years ಒಂದು ಅಟ್ರಾಕ್ಷನ್ ಇರುತ್ತೆ, ಆಮೇಲಿಂದ ಹೋಗುತ್ತೆ. ಸೊ ಅಲ್ಲಿವರೆಗೂ ಆವಾಗ ಹಂಗೆ ಅನಿಸಿದೆ. ನೋ, ನೀವು ಒಂದು 50-60 ವರ್ಷ ಆದರೂ ಕೂಡ ಇವರೇ ಇಂಪಾರ್ಟೆಂಟ್ ಅನಿಸುತ್ತಾ? ನಿಮ್ಮ ಕೊನೆ ದಿನನ ಇವ್ರ ಜೊತೆನೇ ಕಲಿಬೇಕು ಅಂತ ಅನಿಸುತ್ತಾ? ಸೊ ಅದನ್ನು ಕೂಡ ನೀವು ಯೋಚನೆ ಮಾಡಬೇಕು. ಸ್ಟಾರ್ಟಿಂಗಲ್ಲೆಲ್ಲ ಹೇಳ್ತಾರೆ, ಹೌದು ನೀನೇ ಇರಬೇಕು, ನೀನಿಲ್ಲ ಅಂದರೆ ಆಗಲ್ಲ, ಯಾರಿಲ್ಲ ಅಂದರೂ ನಿನ್ನ ಜೊತೆ. ಎನಿಬಡಿ ಕ್ಯಾನ್ ಸೇ ದಟ್, ರೈಟ್? ಬಟ್ ವೆನ್ ಯು ಥಿಂಕ್ ಅಬೌಟ್ ಯುವರ್ ಫ್ಯೂಚರ್, ಸೊ ಆವಾಗಲೂ ನೀವು ಆ ಫ್ಯೂಚರಲ್ಲಿ ಇವ್ರನ್ನೇ ಚೂಸ್ ಮಾಡ್ತೀರಾ, ಇವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಆನ್ಸರ್ ಇದೇ ಆಗಿರುತ್ತಾ? ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಎಸ್ ಅಂದರೆ ಎಸ್, ಅಫ್ಕೋರ್ಸ್ ಆರಾಮಾಗಿ ಮದುವೆ ಆಗಬಹುದು.
ಬಿಕಾಸ್ ನೋ ಮ್ಯಾಟರ್ ವಾಟ್ ಯು ಕ್ಯಾನ್ ಚೂಸ್ ದಟ್ ಪರ್ಸನ್ ಆ್ಯಂಡ್ ಮ್ಯಾರಿ ದೆಮ್. ಬಿಕಾಸ್ ಪೇರೆಂಟ್ಸ್ ಏನಂತಾರೆ, ರಿಲೇಟಿವ್ಸ್ ಏನಂತಾರೆ, ಸೊ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇವಾಗ ಯಾರೋ ಮನೇಲಿ ತೋರಿಸಿದ್ರು, ಒಂದು ದಿನದಲ್ಲಿ ನೋಡಿದ್ರಿ ಅವ್ರದ್ದು ಸ್ಯಾಲ್ರಿ ಆಯಿತು, ಒಂದು ಪ್ರಾಪರ್ಟಿ ಆಯಿತು ನೋಡಿದ್ರಿ. ಬಟ್ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಏನಾದರೂ ಆದರೆ ಫಸ್ಟ್ ಸಫರ್ ಆಗೋದು ರಿಲೇಟಿವ್ಸಾ? ನೋ, ನಿಮ್ಮ ಪೇರೆಂಟ್ಸ್ ಆ್ಯಂಡ್ ನೀವು. ಅದಕ್ಕೋಸ್ಕರ ಚೂಸ್ ವೈಸ್ಲಿ, ಓಕೆನಾ? ಸೊ ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ನೀವು ಅನ್ಬೋದು, ಓಕೆ ಮೇಡಮ್ ಹಾಗಿದ್ರೆ ಲುಕ್ಸ್ ಇಂಪಾರ್ಟೆಂಟ್ ಇಲ್ವಾ, ಬರೀ ಫ್ರೆಂಡ್ ಮಾಡ್ಕೊಂಡ್ರೆ ಸಾಕಾ, ಪ್ರಾಪರ್ಟಿ ಏನು ಬೇಡವಾ? ಸೊ ಆ ರೀತಿ ಹೇಳ್ತೀವಿ, ಲೈಫ್ ಲೀಡ್ ಮಾಡೋದಕ್ಕೆ ಒಳ್ಳೆ ಲೈಫ್, ಪ್ರಾಪರ್ಟಿ ಇಂಪಾರ್ಟೆಂಟ್, ಮನಿ ಇಂಪಾರ್ಟೆಂಟ್, ಬಟ್ ಅಬೌವ್ ಆಲ್ ದೋಸ್ ಗುಣ ಮುಖ್ಯನೂ ಆಗಿರುತ್ತೆ. ಸೊ ಅದು ಇರಬೇಕು, ಬಟ್ ಟಾಪ್ ಪ್ರಯಾರಿಟಿ ಗುಣ ಆಗಿರ್ಬೇಕಲ್ವಾ? ಕರೆಕ್ಟ್ ತಾನೆ? ಸೊ ಲುಕ್ಸ್ ಕೂಡ ಇಂಪಾರ್ಟೆಂಟ್. ಯಾಕೆ ಹೇಳಿ? ಒಂದು ಅಟ್ರಾಕ್ಷನ್ ಇಲ್ಲ ಅಂತಂದರೆ ಹೇಗೆ ಅವ್ರ ಜೊತೆ ಲೈಫ್ ಲಾಂಗ್ ನೀವು ಇರ್ತೀರಾ? ಇರೋದಕ್ಕೆ ಸಾಧ್ಯ ಇದೆಯಾ? ನೋ ವೇ. ಲುಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ನೀವು ಒಂದು ಅಟ್ರಾಕ್ಷನ್ನ ಹೇಗೆ ಡಿಫೈನ್ ಮಾಡ್ತೀರಾ ಅದ್ರ ಮೇಲೆ. ಕೆಲವೊಬ್ಬರಿಗೆ ಅಟ್ರಾಕ್ಷನ್ ಅಂದರೆ ಅವರ ಲಾಯಲ್ಟಿ, ಸುಳ್ಳು ಹೇಳದೇ ಇರೋದು, ತುಂಬ ಪ್ರೀತಿಸೋದು, ಕೇರ್ ತೋರಿಸೋದು, ಕರೆಕ್ಟ್, ನಿಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು, ಇದು ಕೆಲವೊಬ್ಬರಿಗೆ ಅಟ್ರಾಕ್ಷನ್ ಅಂದರೆ. ಈ ಕ್ವಾಲಿಟೀಸ್ ಇದೆ ಅವ್ರು ಅಟ್ರಾಕ್ಟ್ ಆಗಿ. ಇನ್ನು ಕೆಲವೊಬ್ಬರಿಗೆ ಲುಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎನಿ ಕೈಂಡ್ ಆಫ್ ಅಟ್ರಾಕ್ಷನ್, ಯು ಚೂಸ್ ಯುವರ್ ಅಟ್ರಾಕ್ಷನ್, ಯು ಫೈಂಡ್ ಯುವರ್ ಅಟ್ರಾಕ್ಷನ್ ಇನ್ ಅನದರ್ ಪರ್ಸನ್, ಓಕೆನಾ? ಸೊ ನೀವು ಕಂಡ್ಕೊಳ್ಳಿ ನಿಮ್ಮ ಅಟ್ರಾಕ್ಷನ್ ಏನು. ಅಟ್ರಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಇಂಟ್ರೆಸ್ಟ್ ಇರೋದಿಲ್ಲ, ಓಕೆನಾ? ಮದುವೆ ಅಥವಾ ರಿಲೇಷನ್ಶಿಪ್, ಸೊ ಯಾವುದೇ ಆಯಿತು ಮುರಿದು ಬೀಳುತ್ತೆ. ಸೊ ಅಟ್ರಾಕ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಓಕೆನಾ? ಆ್ಯಂಡ್ ಒಬ್ಬರನ್ನ ಪಡ್ಕೊಂಡ್ಮೇಲೆ ಅಟ್ರಾಕ್ಷನ್ ಹೋಗಿಬಿಡುತ್ತೆ, ಬಟ್ ಆ ಥರ ಹೋಗುತ್ತೆ ಅಂತ ಅನಿಸಿದ್ರೆ ನಿಮಗೆ, ಸೊ ನೀವೊಬ್ಬರು ಕರೆಕ್ಟ್ ಮ್ಯಾಚ್ ಅಲ್ಲ. ಯಾಕೆ ಗೊತ್ತಾ? ಸೊ ಒಬ್ರನ್ನ ಪಡ್ಕೊಂಡ್ಮೇಲೂ ಅವ್ರ ಜೊತೆ ಇಯರ್ಸ್ ಟುಗೆದರ್ ಲೈಫ್ ಲೀಡ್ ಮಾಡಿನೂ, ಅವರ ನೆಗೆಟಿವ್ಸ್ನ ತಿಳ್ಕೊಂಡು, ಅವ್ರ ಡಿಫ್ರೆನ್ಸ್ ಆಫ್ ಒಪಿನಿಯನ್ನ ತಿಳ್ಕೊಂಡ್ಮೇಲೂ, ಅವರ ವೀಕ್ನೆಸಸ್ನೂ ತಿಳ್ಕೊಂಡ್ಮೇಲೂ ಕೂಡ ಅವ್ರನ್ನ ಪೂರ್ತಿ ಅರ್ಥ ಮಾಡಿಕೊಂಡು ಇನ್ನೇನು ಅಟ್ರಾಕ್ಷನ್ ಉಳಿದಿಲ್ಲ ಅಂತ ಅನಿಸಿದ್ರು ಕೂಡ ನೀವು ಅವ್ರ ಜೊತೆನೇ ಬದುಕಬೇಕು ಅಂತ ಇಷ್ಟಪಡ್ತಿದ್ದೀರಾ ಅಂದರೆ, ಆ್ಯಂಡ್ ಅವರು ಕೂಡ ಅದೇ ರೀತಿ ಇಷ್ಟಪಡ್ತಿದ್ದಾರೆ ಅಂದರೆ, ದಟ್ ಈಸ್ ದ ರಿಯಲ್ ಕನೆಕ್ಷನ್ ಆ್ಯಂಡ್ ದಟ್ ಈಸ್ ರಿಯಲ್ ಲವ್. ಸೊ ಇದು ಮಾತ್ರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ನ ಮ್ಯಾರೇಜ್ವರೆಗೂ ತರೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಕೊನೆ ಉಸಿರಿರೋವರೆಗೂ ಕಾಪಾಡುತ್ತೆ. ನಾಳೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ನಿಮ್ಮ ಡಿಸಿಷನ್ ಚೇಂಜ್ ಮಾಡಿಕೊಂಡ್ರೆ ಮೇ ಬಿ ಯು ಆರ್ ನಾಟ್ ರೈಟ್ ಎನಫ್, ಓಕೆನಾ? ಅರ್ಥ ಆಗ್ತಿದೆಯಾ ನಿಮಗೆ? ನೀವೇನೋ ಒಂದು ನಂಬಿಕೆ ಇಟ್ಟಿದ್ರಿ, ಅವ್ರು ಅದನ್ನು ಉಳಿಸ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ಹಿಂಸೆ ಆಗ್ತಿದೆ, ಕೇರ್ ಕನೆಕ್ಷನ್ ಯಾವುದು ಸಿಕ್ಕಿಲ್ಲ, ತುಂಬ ಕಷ್ಟಪಟ್ಟು ಅವ್ರ ಜೊತೆ ಇದ್ದೀರಾ ಅಂತ ಅನಿಸಿದ್ರೆ ಅದು ಯಾವತ್ತಾದ್ರೂ ಒಂದಿನ ನಿಮ್ಮ ಒಂದು ಸಂಬಂಧನ ಕೊನೆ ಮಾಡೇ ಮಾಡುತ್ತೆ. ಆ್ಯಂಡ್ ಅವರು ನಿಮಗೆ ಸರಿಯಾದ ಪಾರ್ಟ್ನರ್ ಕೂಡ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಗ್ತಿದೆಯಾ? ನೀವು ಅನ್ಬೋದು ಹಿಂದಿನ ಕಾಲದಲ್ಲೆಲ್ಲ ಇರಲಿಲ್ವಾ ಅಂತ. ಆದರೆ ನನಗೆ ಹೇಳಿ, ಹಿಂದಿನ ಕಾಲದಲ್ಲಿ ಈ ಜನ್ರೇಷನ್ ಜನಗಳಿದ್ರಾ? ಇಲ್ಲ ಅಲ್ವಾ? ಸೊ ಹಿಂದಿನ ಕಾಲನ ಬಿಡಿ. ಸೊ ನಾವಿವಾಗ ಯಾವ ಕಾಲದಲ್ಲಿದ್ದೀರಿ, ಯಾವ ಥರ ಜನ ಇದ್ದಾರೆ, ಸೊ ಅದ್ರ ಪ್ರಕಾರ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ. ಇವತ್ತಿಗೇನು ಸರಿ ಇದೆ, ಇವತ್ತಿನ ಪ್ರಪಂಚ ಹೇಗಿದೆ, ಜನಗಳು ಹೇಗಿದೆ, ಅದ್ರ ಪ್ರಕಾರ ನಾವು ಡಿಸಿಷನ್ ತಗೋಬೇಕಾಗತ್ತೆ. ಕರೆಕ್ಟ್? ಸೊ ಆ ಹಿಂದಿನ ಕಾಲದವರೆಲ್ಲ ಆ ಥರ ಸಹಿಸ್ಕೊಂಡಿದ್ದಕ್ಕೆ ಇವತ್ತಿನ ಕಾಲದ ಅವರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಹಿಂಸೆ ಆಗಬಾರ್ದು ಅಂತ ಅವರನ್ನು ತುಂಬ ಸೂಕ್ಷ್ಮವಾಗಿ ಬೆಳೆಸಿ ಅವರ ಡಿಸಿಷನ್ ಅವ್ರು ತಗೊಂಡು ವರ್ಕ್ ಮಾಡ್ತಾ ದುಡಿತಾ, ಸೊ ಅವ್ರ ಜೀವನದಲ್ಲಿ ಯಾವುದೇ ಒಂದು ಮಾನಸಿಕ ಹಿಂಸೆ ಅನುಭವಿಸ್ತೇ ಇರೋ ಹಾಗೆ ರೆಡಿ ಮಾಡಿದ್ದಾರೆ. ಸೊ ನೀವು ಮತ್ತೆ ಹಿಂದಿನ ಕಾಲದಲ್ಲಿ ಇರಲಿಲ್ವಾ ಅಂದರೆ ಮತ್ತೆ ಹಿಂದಿನ ಕಾಲಕ್ಕೆ ಹೋಗಿ ಯಾರು ಅನುಭವಿಸೋಕೆ ರೆಡಿ ಇಲ್ಲ, ಹುಡುಗಿಯರಾಗಲಿ ಅಥವಾ ಹುಡುಗರಾಗಲಿ. ಹುಡುಗರಷ್ಟು ಇರೋದಿಲ್ಲ ಬಿಡಿ, ಹುಡುಗಿಯರಿಗೆ ತುಂಬ ಹಿಂಸೆ ಪ್ರಾಬ್ಲಮ್ಗಳು ಅಲ್ವಾ? ಸೊ ಯಾವ ಹುಡುಗಿನೂ ರೆಡಿ ಇಲ್ಲ ಹಿಂದಕ್ಕೆ ಹೋಗಿ ಮತ್ತೆ ಅದೇ ರೀತಿ ಜೀವಿಸೋಕ್ಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಸೋಷಿಯಲ್ ಮೀಡಿಯಾ ನೋಡಿ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡ್ಕೋಬೇಡಿ. ಒಂದು ಕಂಪ್ಲೀಟ್ ರಿಲೇಷನ್ಶಿಪ್ ಆಗೋದು ಜಗಳ ಇರಬೇಕು, ಮುನ್ಸು ಮಾಡ್ಕೊಳ್ಳೋದು ಇರಬೇಕು, ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬೇಕು, ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಸಮ್ಟೈಮ್ಸ್ ಮ್ಯಾಚ್ ಆಗದೆ ರೀತಿಲಿ ಟೈಮ್ ಬಂದೇ ಬರುತ್ತೆ ಯಾವುದೇ ಲೈಫಲ್ಲಾದರೂ. ಆ ಟೈಮಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಆ್ಯಂಡ್ ದೆನ್ ಕ್ವೆಶನ್ ಕಮ್ಸ್, ಬಾಯ್ ಗರ್ಲ್ ಸಾರ್ಟೆಡ್ ಮ್ಯಾರಿಡ್, ಓಕೆ.
ಸೊ ಕೆಲವೊಂದು ಕಡೆ ಅತ್ತೆ ಮಾವ ಇವರೆಲ್ಲರ ಜೊತೆನೂ ಬದುಕ್ತಿರ್ತಾರೆ, ಹೋಗಿ ಅಲ್ಲೇ ಬದುಕಬೇಕಾಗುತ್ತೆ, ಕರೆಕ್ಟಾ? ಅದೇ ಅತ್ತೆ ಆದವರು ಓಕೆ ನನ್ನ ಮಗ ನನ್ನ ಜೊತೆ ಇರಬೇಕು, ಸೊ ಈ ರೀತಿ ಆದಾಗ ಸೊಸೆಗೆ ಅತ್ತೆಗೆ ಆಗಬಾರ್ದಲ್ಲೇ ಇದ್ದಾಗ ಸೊ ಏನಾಗುತ್ತೆ ಅಲ್ಲಿ, ಅವರೆಲ್ಲ ಪ್ರೆಷರ್ನು ಮಕ್ಕಳ ಮೇಲೆ ಹಾಕ್ತಾರೆ, ಮಗನ ಮೇಲೆ. ಓಕೆ ಇವನು ಇಲ್ಲೇ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ. ಕರೆಕ್ಟ್? ಆದರೆ ಹುಡುಗ ಬುದ್ಧಿವಂತ ಆದರೆ ಮಾತ್ರ ಅವನ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಗೊತ್ತಾ? ಆ ಥರ ಯಾರಾದರೂ ಇನ್ಲಾಸ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸೈಕಾಲಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ. ಆ ಇನ್ಲಾಸ್ ಇದಾರ ಅಂದರೆ ಅತ್ತೆ ಮಾವ, ಹುಡುಗಿ ಅತ್ತೆ ಮಾವ ಅಂದರೆ ಹುಡುಗನ ಅಪ್ಪ ಅಮ್ಮ, ಅಪ್ಪ ಅಮ್ಮ ಇದ್ದಾರಲ್ಲ, ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಕನೆಕ್ಷನ್ ಇರೋದಿಲ್ಲ, ಒಂದೊಳ್ಳೆ ಬಾಂಡಿಂಗ್ ಇರೋದಿಲ್ಲ, ಒಂದೊಳ್ಳೆ ಪ್ರೀತಿ ಇರೋದಿಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಅತ್ತೆ ಮಾವನ ನಡುವೆನೇ ಒಂದೊಳ್ಳೆ ಕನೆಕ್ಷನ್ ಇರೋದಿಲ್ಲ. ಆವಾಗ ಏನು ಮಾಡ್ತಿರೋ, ನನ್ನ ಮಕ್ಕಳೇ ಎಲ್ಲ ಅವ್ರು ಇರಬೇಕು ಇವ್ರು ಇರಬೇಕು ಅಂತ ಅಂದು ಮಕ್ಕಳ ಭವಿಷ್ಯನೂ ಸಂಸಾರನೂ ಹಾಳಾಗುತ್ತೆ. ಅದೇ ಅತ್ತೆ ಮಾವಂದು ಯಾರಾದರೂ ಹ್ಯಾಪಿಯಾಗಿರ್ತಾರಲ್ಲ, ಸೊ ಅಂಥವ್ರ ಮಕ್ಕಳನ್ನ ನೋಡಿ ನೀವು. ಏನು ಮಾಡ್ತಾರೆ ಇಲ್ಲಿ, ಮದುವೆ ಆದಮೇಲೆ ಅವ್ರು ಸವಾಸಕ್ಕೆ ಹೋಗೋದಿಲ್ಲ, ಅಂದರೆ ಸವಾಸಕ್ಕೆ ಹೋಗೋದು ಅಂದರೆ ಕೈ ಬಿಟ್ಬಿಡ್ತಾರೆ ಅಂತ ಹೇಳ್ತಿಲ್ಲ, ಅವ್ರ ಮಧ್ಯೆ ಹೋಗೋದಿಲ್ಲ ಅವರು. ಯಾಕೆ ಹೇಳಿ? ಆ ಅತ್ತೆ ಮಾವನ ನಡುವೆನೇ ತುಂಬ ಉತ್ತಮವಾದ ಪ್ರೀತಿ ಇರುತ್ತೆ, ನಂಬಿಕೆ, ಕನೆಕ್ಷನ್ ಇರುತ್ತೆ. ಓಕೆ ನಿಮ್ಮನಿರೋರ್ಗೆ ಓದಿಸಿ ಬಸ್ಸಿದ್ವಿ, ಮದುವೆ ಮಾಡಿದ್ವಿ, ಸೊ ನಾವಿನ್ಮೇಲೆ ಚೆನ್ನಾಗಿ ಟ್ರಿಪ್ ಮಾಡ್ತಾ ಆರಾಮಾಗಿರ್ತೀವಿ ಅನ್ನೋದನ್ನ ಹೇಳ್ತಾರೆ. ಮಗ ಸೊಸೆನೂ ಆರಾಮಾಗಿರೋಕೆ ಬಿಡ್ತಾರೆ, ಅವರು ಟ್ರಿಪ್ ಮಾಡಿಕೊಂಡು ಆರಾಮಾಗಿರ್ತಾರೆ. ಮೆಂಟಲ್ ಸ್ಟೇಟ್ ಕೂಡ ಕಾರಣ ಆಗುತ್ತೆ. ಓಕೆನಾ? ಅರ್ಥ ಆಗ್ತಿದೆ? ಸೊ ಅಲ್ಲಿ ಸಿಗ್ದಿದ್ನ ಇಲ್ಲಿ ತಗೊಳಕ್ ಹೋಗ್ತಾರೆ ಮಗನ ಹತ್ರ, ಸೊ ಆ ಒಂದು ಕನೆಕ್ಷನ್ನ. ಸೊ ಆವಾಗ ಮಗ ಮತ್ತು ಸೊಸೆ ಇಬ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಮದುವೆ ಮುರಿದೋಗುತ್ತೆ. ಸೊ ಆದಷ್ಟು ಅತ್ತೆ ಮಾವದಿರು ಅವ್ರ ಜೀವನ ಮುಗ್ದೋಯ್ತು ಆಯಿತಾ, ಅವ್ರದ್ದು ಏನಾಗಿತ್ತು, ಏನು ಸಫರ್ ಪಟ್ಟರೆ ಅದನ್ನು ಮಗನ ಮೇಲೆ ಹಾಕಿ ಅವನ ಸಂಸಾರ ಹಾಳು ಮಾಡೋದನ್ನ ಕಡಿಮೆ ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಇರ್ತಾರೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಂದರೆ, ನಾನು ಹೇಳಿದೆ ಯಾರಿಲ್ಲ ಅಂದರೂ ನಿನ್ನ ಜೊತೆ ಇರ್ತೀನಿ, ನಂಬಿಕೆ ಇದೆ, ಸೊ ಇಂಥವ್ರನ್ನ ಮಾತ್ರ ಮದುವೆ ಆಗಿ ಅಂತ. ಸೊ ಈ ನಿಮ್ಮ ಹುಡುಗ ಆ ರೀತಿ ಮಾಡ್ತಾ ಇಲ್ಲ ಅಂದರೆ ಸೊ ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ದಂಗೆ, ಅಥವಾ ನೀವು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದರೆ ಅವ್ರನ್ನ ಮದುವೆ ಆದ್ರಿ ಅಂತ ಅರ್ಥ. ಬಿಕಾಸ್ he has to choose you against everyone else, right? ಅವ್ರು ನಿಮ್ಮನ್ನೇ ಚೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಸೊ he is not right, ಕರೆಕ್ಟಾ? ಸೊ ಯಾವತ್ತೂ ಅವ್ರಿಗೆ ಅನಿಸೇ ಇಲ್ಲ ಯಾರಿಲ್ಲ ಅಂದ್ರೂ ನಾನು ನಿನ್ನ ಜೊತೆ ಇರ್ತೀನಿ, ನೀನು ಇರಬೇಕು ನನ್ನ ಲೈಫಲ್ಲಿ ಅಂತ. ಮೇ ಬಿ ನೀವು ಇಮ್ಯಾಜಿನೇಷನಿಂದ, ನಿಮ್ಮ ಫೀಲಿಂಗ್ಸಿಂದ ಆ ಥರ ಅಂದ್ಕೊಂಡು ಅವ್ರನ್ನ ಮದುವೆ ಆಗಿ ಬಂದಿರಬಹುದು. ಸೊ ಇಂತಹ ತಪ್ಪುಗಳನ್ನು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಬಿಕಾಸ್ ಯಾರು ನೀವು ಇಂಪಾರ್ಟೆಂಟ್ ಲೈಫಲ್ಲಿ, ನೀನಿದ್ರೆ ಖುಷಿಯಾಗಿರ್ತೀನಿ ಅಂತ, ಸೊ ಅವ್ರು ಯಾವತ್ತೂ ಅವರ ಒಂದು ಸಂಸಾರನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಅವರ ಅಮ್ಮ ಆಯಿತು ಅಪ್ಪ ಆಯಿತು ಏನೇ ಹೇಳಿದ್ರು ನಿಮಗೆ ಸಪೋರ್ಟ್ ಮಾಡೋದನ್ನು ಬಿಡೋದಿಲ್ಲ ವೆನ್ ಯು ಆರ್ ಕರೆಕ್ಟ್. ಓಕೆನಾ? ಸೊ ನಿಮ್ಮದು ತಪ್ಪಿಲ್ಲ ಅಂದಾಗ. ಓಕೆನಾ? ಸೊ ಎಸ್ಪೆಷಲಿ ಫಾರ್ ಗರ್ಲ್ಸ್, ಚೂಸ್ ವೈಸ್ಲಿ. ಓಕೆನಾ? ಈವನ್ ಬಾಯ್ಸ್ ಕೂಡ. ಸೊ ಗರ್ಲ್ಸಲ್ಲೂ ಕೂಡ ಇರ್ತಾರೆ ತುಂಬ ಜನ ಸರಿಯಾಗಿ ಇರೋದಿಲ್ಲ. ಸೊ ನೀವು ಕೂಡ ಚೂಸ್ ಮಾಡ್ಬೇಕಾದ್ರೆ ಚೂಸ್ ವೈಸ್ಲಿ. ಓಕೆನಾ? ಟೈಮ್ ತಗೊಳ್ಳಿ, ಸಾಕಷ್ಟು ಟೈಮ್ ತಗೊಳ್ಳಿ. ಏಜ್ ಆಗ್ತಿದೆ, ಮದುವೆ ಆಗಿಲ್ಲ, ಅದು ಬೇಡವೇ ಬೇಡ. ಓಕೆನಾ? ಜಸ್ಟ್ ಟೇಕ್ ಯುವರ್ ಟೈಮ್, ರೈಟ್? ಆ್ಯಂಡ್ ಗರ್ಲ್ಸ್, ಬಾಯ್ ಶುಡ್ ಬಿ ಏಬಲ್ ಟು ಸಪೋರ್ಟ್ ಯು ಅಟ್ ಎನಿ ಸಿಚುಯೇಷನ್. ಸೊ ಆ ಥರ ಬೀಳ್ಬೇಡಿ, ಫೀಲಿಂಗ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಜಾಸ್ತಿ. ಸೊ ಯಾವಾಗ ನೀವಿಲ್ಲ ಅಂದ್ರೂ ಇರ್ತೀನಿ ಅಂತ ಅಂತಾರೆ, ಸೊ ಅಂಥವ್ರ ಜೊತೆ ಇದ್ರೂ ವೇಸ್ಟ್. ಬಿಕಾಸ್ ಅವ್ರು ಆಲ್ವೇಸ್ ಸರಿ ತಪ್ಪು ನೋಡದೆ ಅವರ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳುವಂಥವ್ರಾಗಿರ್ತಾರೆ. ಓಕೆನಾ? ಸೊ ನೀವು ಮದುವೆ ಆಗಿ ಹೋದ್ಮೇಲೆ ಅವ್ರ ಮನೇಲಿ ನಿಮ್ಗೆ ಯಾವುದೇ ತರಹದ ಬೆಲೆ ಇರೋದಿಲ್ಲ. ಸೊ ಆಲ್ವೇಸ್ ಥಿಂಕ್ ಅಬೌಟ್ ಇಟ್. ಓಕೆ ಅಂದ್ರೂ ಇರ್ತೀನಿ ಅಂತ ಅಂತಾರೆ, ಸೊ ಅಂಥವ್ರ ಜೊತೆ ಇದ್ರೂ ವೇಸ್ಟ್. ಬಿಕಾಸ್ ಅವ್ರು ಆಲ್ವೇಸ್ ಸರಿ ತಪ್ಪು ನೋಡದೆ ಅವರ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳುವಂಥವ್ರಾಗಿರ್ತಾರೆ. ಓಕೆನಾ? ಸೊ ನೀವು ಮದುವೆ ಆಗಿ ಹೋದ್ಮೇಲೆ ಅವ್ರ ಮನೇಲಿ ನಿಮ್ಗೆ ಯಾವುದೇ ತರಹದ ಬೆಲೆ ಇರೋದಿಲ್ಲ. ಸೊ ಆಲ್ವೇಸ್ ಥಿಂಕ್ ಅಬೌಟ್ ಇಟ್. ಓಕೆನಾ? ಸೊ ಯಾರಿಲ್ಲ ಅಂದರೂ ನೀವಿರಬೇಕು, ನಿಮ್ಮ ಜೊತೆ ಜೀವನ ಕಲಿಬೇಕು ಅನ್ನೋದನ್ನ ಮಾತ್ರ ಮದುವೆ ಆಗಿ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು, ಅಕಸ್ಮಾತ್ ಮದುವೆ ಆಗಿಬಿಟ್ಟಿದೆ, ಓಕೆ
ನಿಮಗೆ ತುಂಬ ಸಪೋರ್ಟ್ ಸಿಗ್ತಿಲ್ಲ, ಹುಡುಗ ಅಮ್ಮ ಹೇಳ್ದಂಗೆ ಕೇಳ್ತಿದ್ದಾರೆ ಅಂದರೆ ಆ್ಯಕ್ಚುಲಿ ನಿಮ್ಮ ಲೈಫ್ ಹಾಳಾಗಿದೆ ಅಂತ ನಾನು ಅನ್ನೋದೇ ಇಲ್ಲ. ಯಾಕೆ ಹೇಳಿ, ನಿಮ್ಮ ಲೈಫ್ ಸೇವ್ ಆಗಿದೆ. ಇವಾಗ ನೀವು ಅದನ್ನು ಬಿಟ್ಟು ಬಂದು ನಿಮ್ಗೆ ಇಷ್ಟ ಬಂದಂಗೆ ಬದುಕಬಹುದು. ಸೊ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಅಂತ ಅರ್ಥ. ಸೊ ಎಲ್ಲ ನೆಗೆಟಿವ್ಸಲ್ಲೂ ಪಾಸಿಟಿವ್ನ ಹುಡುಕಿ ಸಿಕ್ಕೇ ಸಿಗುತ್ತೆ. ಸೊ ಯಾವುದೇ ಟಾಕ್ಸಿಕ್ ಸಿಚುಯೇಷನ್ ಇರಲಿ ಅಲ್ಲಿಂದ ಹೊರಗೆ ಬನ್ನಿ, ಓಕೆನಾ. ಸೊ ಹುಡುಗಿರು ಅಂತ ಅಂದ್ಬಿಟ್ಟು ನಾನು ಹುಡುಗಿ ಹೆಂಗಪ್ಪ ಅಂತ ಯೋಚನೆ ಮಾಡಬೇಡಿ, ಓಕೆನಾ. ಸೊ ಜೀವ ಕಳ್ಕೊಳ್ಳೋ ನಿರ್ಧಾರ ಯಾವತ್ತೂ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಜೀವದ ಮುಂದೆ ಅದೇನೇ ಸಿಚುಯೇಷನ್ ಇರಲಿ, ಅದು ಯಾವುದೇ ಪರ್ಸನ್ ಇರಲಿ, ಸೊ ಅವ್ರನ್ನ ಬೇಕಾದ್ರೆ ಬಿಡಿ, ಆದರೆ ನಿಮ್ಮ ಜೀವನ ಯಾವತ್ತೂ ಕಳ್ಕೊಬೇಡಿ. ಅರ್ಥ ಆಯ್ತಾ? ಸೊ ಎಸ್ ಗೈಸ್, ಸೊ ಇದಾಗಿತ್ತು ಇವತ್ತಿನ ಮ್ಯಾರೇಜ್ ರಿಲೇಷನ್ಶಿಪ್ ಟಾಕ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ.